ಹೆಲೋ ಆಲ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹಳೆ ಸೀರೆಯಿಂದ ಫ್ಲೋರ್ ಮ್ಯಾಟ್ ಏನಂತೀವಲ್ಲ ಅದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಾವು ನಮ್ಮ ಮನೆಯಲ್ಲಿ ಯೂಶ್ವಲಿ ಜಾಸ್ತಿ ಹಳೆ ಸೀರೆ ಏನು ವೇಸ್ಟ್ ಆಗಿರುತ್ತೆ, ಅಂದರೆ ಉಟ್ಟು ಸಾಕಾಗಿರುತ್ತಲ್ಲ, ಮೂಲೆಯಲ್ಲಿ ಇಟ್ಬಿಟ್ಟಿರ್ತೀವಿ. ಆ ಸೀರೆನ ತಗೊಂಡು ಮ್ಯಾಟ್ ಮಾಡ್ತೀವಿ. ಅಂದರೆ ನಮ್ಮ ಅತ್ತೆ ಹಾಗೆ ಯೂಸ್ ಮಾಡ್ತಾರೆ, ಸೀರೆಯಿಂದ ಮ್ಯಾಟ್ ಮಾಡಿ ಅದನ್ನೇ ಯೂಸ್ ಮಾಡ್ತಾರೆ. ನಾನು ನಿಮಗೆ ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ಒಂದು ಹಳೆ ಸೀರೆ ತೊಗೋತೀರಲ್ಲ, ಆ ಹಳೆ ಸೀರೆನ 3 ಈಕ್ವಲ್ ಪಾರ್ಟ್, 3 ಸಮಭಾಗವಾಗಿ ಕಟ್ ಮಾಡ್ಕೋಬೇಕು. ನೀವು ಕತ್ತರಿಯಿಂದ ಸ್ವಲ್ಪ ಕಟ್ ಮಾಡಿ ಅದನ್ನು ಹರಿತಾ ಹೋದರೆ ಅದನ್ನು ಈಸಿಯಾಗಿ ಹರಿತಾ ಹೋಗುತ್ತೆ. 3 ಈಕ್ವಲ್ ಪಾರ್ಟ್ ಮಾಡಿದ ತಕ್ಷಣ ಅದ್ರ ದಂಡೆ ಏನಿರುತ್ತಲ್ಲ ಸ್ವಲ್ಪ ಬಿಡಬೇಕು. ಒಂದು ಸೈಡಿಂದ ಫುಲ್ ಕಟ್ ಮಾಡ್ಕೊತ ಹೋಗಿ, ಒಂದು ಸೈಡು ಫುಲ್ ಕಟ್ ಮಾಡಬಾರ್ದು, ಸ್ವಲ್ಪ ಬಿಡಬೇಕು ಬಟ್ಟೆನ. ಅಲ್ಲಿ ಗಂಟು ಹಾಕ್ಕೊಂಡು ದಾರದ್ಲಿಂತ್ರ ಅದನ್ನು ಗಟ್ಟಿಯಾಗಿ ಗಂಟು ಹಾಕ್ಕೋಬೇಕು. ಹಾಕ್ಕೊಂಡು ನಾವು ಜಡೆ ಹಾಕ್ಕೋತೀವಲ್ಲ ಕೂದಲಿಗೆ, ಸೇಮ್ ಅದೇ ಥರನೇ ಹೆಣ್ಕೊತ ಬರಬೇಕು. ನೋಡಿಲ್ಲ ಮತ್ತೆ ಹಾಕ್ತಿದ್ದಾರೆ. 3 ಭಾಗ ಮಾಡ್ಕೊಂಡಿರ್ತೀವಲ್ಲ, ಆ 3 ಭಾಗಲಿಂತ್ರನೇ ಜಡೆ ಹಾಕ್ಕೊಂಡಂಗೆ ಫುಲ್ ಸಾರಿ ಎಲ್ಲ ಹಾಗೆ ಹಾಕ್ಕೊತ ಹೋಗಬೇಕು. ಮಿಡಲ್ ಅದು ಸ್ವಲ್ಪ ಗಂಟು ಬರ್ತಿರುತ್ತೆ, ಅದನ್ನು ಬಿಡಿಸ್ಕೊತ ಹಾಕ್ಕೊತ ಹೋಗಬೇಕು. ನೋಡಿದ್ರಲ್ಲ, ಒಂದು ಸೀರೆ ಪೂರ್ತಿ ಮುಗಿಯೋವರೆಗೂ ಅದನ್ನು ಜಡೆ ಥರ ಹಾಕ್ಕೊಂಡು ಕೆಳಗಡೆ ಗಂಟು ಹಾಕ್ಕೊಂಡು ಇಟ್ಕೋಬೇಕು. ಅದು ಬಿಚ್ಚಬಾರ್ದಲ್ಲ, ಅದಕ್ಕೆ ಸೇಫ್ಟಿ ಪರ್ಪಸ್ ಹಾಕ್ಕೋಬೇಕು. ನಾವು 2 ಸೀರೆಯಿಂದ ಮಾಡ್ತಿದ್ದೀವಿ. ಸೇಮ್ 2ನೇ ಸೀರೆನೂ 3 ಭಾಗ ಮಾಡಿ ಕಟ್ ಮಾಡಿಕೊಂಡು ಜಡೆ ಥರ ಹೆಣ್ಕೊಂಡು ಹೋಗಬೇಕು. ಅದಾದಮೇಲೆ ಇಲ್ಲಿ ತೋರಿಸ್ತಿರೋ ಹಾಗೆ ಒಂದು ಸೈಡ್ ಏನು ಫಸ್ಟ್ ದಾರ ಕಟ್ಟಿರ್ತೀರಲ್ಲ ಅದನ್ನು ಬಿಚ್ಕೊಂಡು ಅದನ್ನಲ್ಲೇ ಸ್ವಲ್ಪ ಗಟ್ಟಿಯಾಗಿ ಕೈಯಲ್ಲಿ ಹಿಡ್ಕೊಂಡು ನೀಟಾಗಿ ಹೊಲಿಗೆ ಹಾಕಬೇಕು. ಏನು ಹೆಣಿತೀವಂತೀವಲ್ಲ ಆ ಥರ ಹೊಲಿಗೆ ಹಾಕ್ಕೋಬೇಕು. ಅದು ಬಿಚ್ಚಲಾರ್ದಂಗೆ ಸ್ವಲ್ಪ ಗಟ್ಟಿಯಾಗಿ ಅದು ಬಟ್ಟೆನ ಸ್ವಲ್ಪ ಟೈಟಾಗಿ ಕೈಯಲ್ಲಿ ಹಿಡ್ಕೊಂಡು ಹಾಕಬೇಕು. ಸ್ವಲ್ಪ ಅದು ಗ್ರಿಪ್ ಸಿಕ್ತು ಅಂದರೆ ಸ್ಟಾರ್ಟಿಂಗ್ ಏನು ಗಂಟು ಹಾಕ್ಕೊಂಡಿರ್ತೀವಲ್ಲ ದಾರದಲ್ಲೇ, ಆ ಪಾರ್ಟು ಬಿಚ್ಚಲಾರ್ದಂಗೆ ನಾವು ಹೊಲಿಗೆ ಹಾಕ್ಕೊಂಡ ತಕ್ಷಣ ಅದನ್ನು ರೌಂಡ್ ಮಾಡ್ಕೊಂತ ಹೊಲಿಗೆ ಹಾಕ್ಕೊಂತ ಬರಬೇಕು. ರೌಂಡ್ ಮಾಡಿಕೊಂಡು ಹೊಲಿಗೆ ಹಾಕ್ಕೊತ ಬರಬೇಕು. ಆ ರೌಂಡ್ ಪಾರ್ಟ್ ಮಾಡಿದಾಗ ಅದೇನು ದಂಡಿ ಅಂತೀವಲ್ಲ, ಲಾಸ್ಟ್ ಪಾರ್ಟ್ ದಂಡಿಯಲ್ಲಿ ಮಾತ್ರ ಹೊಲಿಗೆ ಹಾಕ್ಕೊತ ಹೋಗಬೇಕು. ಅಂದರೆ ನೀಟಾಗಿ ಕಾಣಲಿ ಅನ್ನೋ ಉದ್ದೇಶಕ್ಕಷ್ಟೇ, ಹೊಲಿಗೆ ಕಾಣಲ್ಲ ಜಾಸ್ತಿ. ಅದು ಅದರಲ್ಲಿ ದಂಡೆಗೆ ಹಾಕಿದರೆ ಮುಚ್ಚೋಗುತ್ತೆ ಹೊಲಿಗೆ. ಸೊ ನೀವು ರೊಟೇಟ್ ಮಾಡ್ತಾ ಬರಬೇಕು. ಏನು ಸಿಂಬಿ ಸುತ್ತೀವಂತೀವಲ್ಲ ಆ ಥರ ಸಿಂಬೆನ ಸುತ್ಕೊತ ನೀಟಾಗಿ ಹೊಲಿಗೆ ಹಾಕ್ಕೊತ ಬರಬೇಕು. ನೀವು ತುಂಬ ಟೈಟ್ ಹಾಕಬೇಕು. ಟೈಟ್ ಹಾಕಿದರೆ ಸ್ವಲ್ಪ ಗಟ್ಟಿಯಾಗಿ ಇರುತ್ತೆ. ಫುಲ್ ಟೈಟ್ ಅಂದರೆ ಅದು ಫುಲ್ ಜಗ್ಗಿ ಟೈಟೂ ಅಲ್ಲ, ಅದು ಒಂಥರ ಪುಟ್ಟಿ ಥರ ಬಂದುಬಿಡುತ್ತೆ. ಸ್ವಲ್ಪ ಮೀಡಿಯಮ್, ಈ ಕಡೆ ಲೂಸೂ ಅಲ್ಲ ಟೈಟೂ ಅಲ್ಲ, ಆ ಥರ ಹಾಕ್ಕೊತ ಹೋಗಬೇಕು.
ಒಂದು ಸೀರೆನ ಪೂರ್ತಿಯಾಗಿ ಆ ಥರ ಜಡೆ ಥರ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಹೊಲಿಗೆ ಹಾಕ್ತಾ ಹೋಗ್ತೀವಿ. ಅದನ್ನು ಹೆಣೆದು ಕಂಪ್ಲೀಟ್ ಆದ ತಕ್ಷಣ ಇನ್ನೊಂದು ಸೀರೆನ ಸ್ವಲ್ಪ ಇರುವಾಗ ಜೋಡಿಸ್ಕೊಂಡು ಎರಡೂ ಹಿಡಿದ್ಬಿಟ್ಟು ಹೊಲಿಗೆ ಹಾಕ್ಕೊತ ಬರಬೇಕು. ಮತ್ತೆ ಹೆಣಿಬೇಕು, ಹೆಣೆಗೆ ಸ್ಟಾರ್ಟ್ ಮಾಡಬೇಕು. ಸೇಮ್ ಆ ಸೀರೆ ಹೆಂಗೆ ರೌಂಡ್ ಹಿಡ್ಕೊಂಡು ಹೆಣ್ದಿರ್ತೀವಲ್ಲ ಇದನ್ನು ಹಾಗೆ ಸುತ್ಕೊತ ಬರಬೇಕು. ಫುಲ್ ರೌಂಡ್ ಶೇಪ್ ಬರಬೇಕು. ಒಂದು ಸೀರೆಯಲ್ಲೇ ಮಾಡ್ಬೋದು. ಒಂದು ಸೀರೆಯಲ್ಲಿ ಮಾಡಿದರೆ ಸ್ವಲ್ಪ ಚಿಕ್ಕದಾಗುತ್ತೆ. 2 ಸೀರೆಯಿಂದ ಮಾಡಿದರೆ ಸ್ವಲ್ಪ ದೊಡ್ಡದಾಗುತ್ತೆ. ಮತ್ತು ಇನ್ನೊಂದೇನೆಂದರೆ ನೀವು ಈಗ ಅಂಗಡಿಯಲ್ಲಿ 200-300 ಕೊಟ್ಟು ಮ್ಯಾಟ್ ತಂದು ಅದನ್ನು ಯೂಸ್ ಮಾಡಿದರೆ ತುಂಬ ದಿನ ಬಾಳಿಕೆ ಬರಲ್ಲ. ಇದು ನಿಮಗೆ ತುಂಬ ವರ್ಷ ಬರುತ್ತೆ. ನೋಡಿ ಪೂರ್ತಿ ಆದಮೇಲೆ ಈ ಥರ ಕಾಣುತ್ತೆ. ಅದು ಇಷ್ಟು ದೊಡ್ಡದಾಗಿರುತ್ತೆ. ಮತ್ತು ಮೇಂಟೆನೆನ್ಸು ಈಸಿ. ಹೆಂಗೆ ನಾರ್ಮಲಾಗಿ ಏನು ವಾಶ್ ಮಾಡ್ತೀವಲ್ಲ ಹಾಗೆ ವಾಶ್ ಮಾಡ್ಬೋದು. ಅಂಗಡಿಯಲ್ಲಿ ತರೋಕ್ಕಿಂತ ಮನೆಯಲ್ಲೇ ಯೂಸ್ ಆಗದೇ ಇರೋ ಸಾರಿಯಿಂದ ಈ ಥರ ಮ್ಯಾಟ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಯೂಸ್ ಆಯಿತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು.